ಒಂದು ಕಡೆ ಜಮೀರ್ ಅಹಮದ್ ಹೀಗೆ ಬಹಿರಂಗವಾಗಿ ಸಿಟ್ಟು ಹೊರಹಾಕಿದರೆ ಇನ್ನೊಂದು ಕಡೆ ಜಮೀರ್ ಮಾತಿಗೆಲ್ಲ ಡಿ.ಕೆ. ಶಿವಕುಮಾರ್ ಅವರು ಕೂಡ ಉತ್ತರ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಟಿಕೆಟ್ ವಿರೋಧ ಮಾಡಿದ್ದೇಕೆ ಅನ್ನೋ ಪ್ರಶ್ನೆಯನ್ನು ಮುಖ್ಯಮಂತ್ರಿಗಳು ಕೂಡ ಹಾಕಿದ್ದಾರೆ. ಇನ್ನೊಂದು ಕಡೆ ಗೃಹ ಸಚಿವ ಪರಮೇಶ್ವರ್ ಮಾತ್ರ ಮುಸ್ಲಿಂ ನಾಯಕರನ್ನ ಸಮಾಧಾನಪಡಿಸುವಂತಹ ಹೇಳಿಕೆಯನ್ನು ಕೊಟ್ಟರು. ಹೈಕಮಾಂಡ್ಗೆ ಪತ್ರ ಬರೆದಿದ್ದಾರೆ, ಸಮುದಾಯದ ಮೇಲೆ ಹಗೆ ಸಾಧಿಸ್ತಾ ಇದ್ದಾರೆ ಅಂತ ಯಾರು ಹಗೆ ಸಾಧಿಸ್ತಾ ಇಲ್ಲ, ಯಾರು ಮಾಡ್ತಾ ಇಲ್ಲ. ಪಕ್ಷ ಶಿಸ್ತಿನಲ್ಲಿ ಏನು ಹೇಳ್ತದೋ ಆ ಪಕ್ಷದ ಶಿಸ್ತು ಎಲ್ಲರಿಗೂ ಕೂಡ ಶಿಸ್ತು ಅಳವಡಿಸ್ತದೆ. ಹೈಕಮಾಂಡು ತೀರ್ಮಾನ ತಗೊಳ್ಳುವಾಗ ಅಲ್ಪಸಂಖ್ಯಾತರ ಲೀಡರ್ಗಳಿದ್ದರು, ಅವ್ರ ಎದುರುಗಡೆನೇ ತೀರ್ಮಾನ ಆಯಿತು, ಅವರು ಒಪ್ಕೊಂಡ್ರು. ಆಮೇಲೆ ಯಾಕೆ ಕೆಲವರು ವಿರೋಧ ಮಾಡಿದ್ರು? ಅದು ಸತ್ಯಾಸತ್ಯತೆಯನ್ನು ಅವರು ಪರಿಶೀಲನೆ ಮಾಡ್ತಾರೆ. ಹೈಕಮಾಂಡ್ನವರು ರಾಹುಲ್ ಗಾಂಧಿ ಅವರು ಸೂಚನೆ ಕೊಡ್ತಾರೆ, ಸತ್ಯಾಸತ್ಯತೆ ಪರಿಶೀಲನೆ ಮಾಡಿ ಅಂತೇಳಿ. ನಾವು ಯಾವತ್ತೂ ಕೂಡ ಅಲ್ಪಸಂಖ್ಯಾತರಿಗೆ ಪ್ರಯಾರಿಟಿಯನ್ನು ಮಾಡಿಕೊಂಡೇ ಬಂದಿದ್ದೇವೆ. ಈಗ ರಾಜ್ಯಸಭಾ ಕೊಟ್ಟಿದ್ದೇವೆ, MLCಗಳು ಕೊಟ್ಟಿದ್ದೇವೆ. ಹೀಗೆ ಇಲ್ಲಿ ಮುಸ್ಲಿಂ ವಿಚಾರವಾಗಿ ಬಹಳಷ್ಟು ಬೆಳವಣಿಗೆಗಳು ನಡೀತಾ ಇರುವಾಗ ಮುಖ್ಯಮಂತ್ರಿಯವರು ಸಮಸ್ಯೆಯನ್ನು ಬಗೆಹರಿಸ್ತಾ ಇಲ್ಲ ಅನ್ನೋದು ಅವರ ಆಪ್ತರ ಅನಿಸಿಕೆ. ಮೊನ್ನೆಯಷ್ಟೇ CM ಅವರು ಇತ್ತೀಚೆಗೆ ಮುತುವರ್ಜಿ ವಹಿಸಿ ಮುಂದಾಳತ್ವದಲ್ಲಿ ಅವರು ಈ ಕ್ರಮಗಳನ್ನು ಕೈಗೊಳ್ತಿಲ್ಲ ಅಂತ ಹೇಳುವ ರೀತಿಯಲ್ಲಿ KN ರಾಜಣ್ಣ ಅವರು ಮಾತನಾಡಿದರು. ಇವತ್ತು ನೋಡಿದರೆ CM ಸಿದ್ದರಾಮಯ್ಯನವರ ಮೇಲೆ ಕೆಲವರು ಮಾಟಮಂತ್ರ ಮಾಡಿಸಿರಬಹುದು ಅಂತ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಂದು ರೀತಿಯಂತ ಲೇವಡಿ ಮಾಡಿದ್ದಾರೆ. ಎಲ್ಲಕ್ಕಿಂತ ಅಚ್ಚರಿ ಅಂದರೆ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಕೂಡ CM ಅವರು ಕೆಲವೊಂದು ಬಾರಿ ಕಾಂಪ್ರಮೈಸ್ ಪಾಲಿಟಿಕ್ಸ್ ಕೂಡ ಮಾಡಬೇಕಾಗತ್ತೆ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆದರೆ ಏನು ಅಸಹಾಯಕತೆ ಬಗ್ಗೆ ನಾನು ಈಗಾಗಲೇ ಹೇಳ್ದಂಗೆ ಯಾರೋ ಮಾಟ ಮಂತ್ರ ಏನೋ ಮಾಡಿಸ್ಬಿಟ್ಟಿದಾರೇನೋ ಅನ್ನೋ ಜನ ಮಾತಾಡ್ತಾರಲ್ಲ, ಅದನ್ನು ನಾನು ನಂಬುವಾಗ ಆಗ್ತದೆ. ಯಾರು ಮಾಡಿರಬಹುದು ಅನ್ನೋದನ್ನು ನಾನು ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದೀನಿ, ಆಮೇಲೆ ನಿಮ್ಗೆ ತಿಳಿಸ್ತೀನಿ. ಅದೇ ಸಾರಿ ಸ್ಟ್ರಿಕ್ಟ್ ಆಗಿರ್ಲಿಕ್ಕಾಗೋಲ್ಲ, ಲೂಸ್ ಆಗಿರ್ಲಿಕ್ಕಾಗೋಲ್ಲ. ಒಂದೊಂದು ಸರಿ ಕಾಂಪ್ರಮೈಸ್ ರಾಜಕೀಯ ಅನಿವಾರ್ಯ. ಸೊ ಹಾಗಾದಾಗ ಅವ್ರಿಗೆ ಅನಿಸಿರ್ಬೋದು. ಕಾದು ನೋಡೋಣ. ಅದಕ್ಕೆ ಬೇಕಲ್ಲ, ಎಲ್ಲ ಕಡೆ ಸ್ಟ್ರಿಕ್ಟ್ ಆಗಿ ಹೋಗ್ಲಿಕ್ಕೆ ಆಗೋಲ್ಲ. ಒಂದು ಸರಿ ಕಾಂಪ್ರಮೈಸ್ ಅವಶ್ಯಕತೆ ಇರ್ತದೆ ರಾಜಕಾರಣ. ಸಿದ್ದರಾಮಯ್ಯ ಟಗರ್ ಮುಂಚೆ ಹೆಂಗಿದ್ರು ಈಗಲೂ ಹಂಗಿದ್ದಾರೆ. ಟಗರ್ ಮಾತಾಡ್ತಾರೆ, ಅಗತ್ಯ ಇದ್ರೆ ಮಾತಾಡ್ತಾರೆ, ಸುಮ್ಮನೆ ಮಾತಾಡ್ತಾರ. ಹೀಗೆ ಇವೆಲ್ಲ ರಾಜ್ಯದಲ್ಲಿ ನಡೀತಾ ಇದ್ರೆ, ಮತ್ತೊಂದು ಕಡೆ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ನೀಡಿರುವಂತಹ ಹೇಳಿಕೆ ಮತ್ತೊಂದು ದೊಡ್ಡ ವಿವಾದವನ್ನು ಸೃಷ್ಟಿಸಿದೆ. ಈ ಹಿಂದೆ ಕೇರಳ ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ಗುಜರಾತಿಗಳು ಅನಕ್ಷರಸ್ಥರು ಅಂತ ಹೇಳಿಕೆಯನ್ನು ಕೊಟ್ಟರು. ಅದಾದ ನಂತರಕ್ಕೆ ಅವರು ವಿಷಾದ ವ್ಯಕ್ತಪಡಿಸಿದರು. ಈಗ ನೋಡಿದರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನ ಭಯೋತ್ಪಾದಕ ಅಂತ ಕರೆದಿದ್ದಾರೆ. ತಮಿಳುನಾಡಿನಲ್ಲಿ ನಾಡಿದ್ದು ಮತದಾನ ನಡೆಯಲಿದೆ. ಇವತ್ತು ಬಹಿರಂಗ ಪ್ರಚಾರಕ್ಕೆ ಕೊನೆ ದಿನ ಆಗಿತ್ತು. ಹಾಗಾಗಿನೇ ಕಾಂಗ್ರೆಸ್ ಅಭ್ಯರ್ಥಿಗಳ ಪರವಾಗಿ ಪ್ರಚಾರ ಮಾಡೋದಕ್ಕೆ ಅವರು ಚೆನ್ನೈಗೆ ಬಂದಿದ್ದರು. ಸಮಾವೇಶದಲ್ಲಿ ಭಾಗವಹಿಸುವುದಕ್ಕಿಂತ ಮುಂಚಿತವಾಗಿ ಅವರು ಸುದ್ದಿಗೋಷ್ಠಿಯೊಂದನ್ನು ಮಾಡಿದರು. ಆಗ ಟೆರರಿಸ್ಟ್ ಅಂತೇಳಿ ಮೋದಿ ಒಬ್ಬ ಟೆರರಿಸ್ಟ್ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. BJP ಮತ್ತು AIADMK ನಡುವಿನ ಮೈತ್ರಿಯ ಬಗ್ಗೆ ಮಾತಾಡುವ ಸಂದರ್ಭದಲ್ಲಿ ಇಂಥದ್ದೊಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. How can they join with Modi, who is a terrorist and who won't believe in equality. His party won't believe in equality and justice. And these people are joining with them. It means that they are weakening democracy. ಇಲ್ಲಿ ಟೆರರಿಸ್ಟ್ ಅನ್ನುವಂಥ ಪದವನ್ನು ಬಳಕೆ ಮಾಡಿರುವಂಥ ಖರ್ಗೆ ಅವರು ನಂತರ ಸ್ಪಷ್ಟನೆ ಕೊಡುವಾಗ ನಾನು ಉಗ್ರ ಅನ್ನೋ ಪದವನ್ನೇ ಬಳಸಿಲ್ಲ ಅಂತ ಹೇಳಿದರು. ತಮ್ಮ ಹೇಳಿಕೆಗೆ ಅವರು ಸಮರ್ಥನೆಯನ್ನು ಕೂಡ ಕೊಡ್ತಾ ಇದ್ದಾರೆ. ಆದರೆ BJP ಅವ್ರಿಗೆ ಈಗಾಗಲೇ ಈ ಮಾತು ಬಹಳ ದೊಡ್ಡ ಅಸ್ತ್ರವಾಗಿ ಸಿಕ್ಕಿದೆ ಮತ್ತು BJP ಅವರನ್ನು ಇದು ತೀವ್ರವಾಗಿ ಕೆರಳಿಸಿದೆ. ನಾಳೆಯಿಂದ ಖರ್ಗೆ ಅವರ ವಿರುದ್ಧ ಹೋರಾಟಕ್ಕೂ ಕೂಡ BJP ನಾಯಕರು ರೆಡಿ ಆಗ್ತಾ ಇದ್ದಾರೆ. ಒಂದು ಕಡೆ ರಾಜಕೀಯ ಹೋರಾಟಗಳು ಜೋರಾಗ್ತಾ ಇದ್ದಾವೆ, ಮತ್ತೊಂದು ಕಡೆ 5 ವರ್ಷಗಳಿಂದ ಹೋರಾಟ ಮಾಡ್ತಿದ್ದವರಿಗೆ ಕಾಂಗ್ರೆಸ್ ಸರ್ಕಾರ ಇವತ್ತು ನ್ಯಾಯ ಕೊಡಿಸುವಂತಹ ಕೆಲಸವನ್ನು ಕೂಡ ಮಾಡಿದೆ. 2021 ಮೇ 2 ರಾತ್ರಿ ನಡೆದಂತಹ ಘಟನೆ ಬಹುಶಃ ಕರ್ನಾಟಕದಲ್ಲಿ ಕೊರೋನಾದ 2ನೇ ಅಲೆಯ ಸಂದರ್ಭದಲ್ಲಿ ಏನೆಲ್ಲ ನಡೆದಿತ್ತು ಅನ್ನೋಂಥನ್ನು ನಾವು ನೆನಪು ಮಾಡಿಕೊಂಡ್ರೆ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಕೊರೋನಾದ 2ನೇ ಅಲೆ ಕರ್ನಾಟಕದಲ್ಲಿ ದಿಗ್ಭ್ರಾಂತಿಯನ್ನು ಮೂಡಿಸಿತು. ಆವಾಗ ಚಾಮರಾಜನಗರ ಜಿಲ್ಲಾ ಆಸ್ಪತ್ರೆಯಲ್ಲಿ ಆಕ್ಸಿಜನ್ ಕೊರತೆಯಿಂದ ಬರೋಬ್ಬರಿ 36 ಮಂದಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಂಥವರು ಪ್ರಾಣ ಬಿಟ್ಟಿದ್ದರು. ಈ ಘಟನೆ ನಡೆದು 5 ವರ್ಷಗಳು ಕಳೆದು ಹೋಗಿವೆ. ಕೋವಿಡ್ ವೇಳೆ ಚಾಮರಾಜನಗರ ಜಿಲ್ಲಾಸ್ಪತ್ರೆಯಲ್ಲಿ ನಡೆದಿದ್ದ ಆಕ್ಸಿಜನ್ ದುರಂತದ ಸಂತ್ರಸ್ತರಿಗೆ
ಅವತ್ತು ಕಾಂಗ್ರೆಸ್ ಪ್ರತಿಪಕ್ಷದಲ್ಲಿದ್ದಾಗ ಒಂದು ಭರವಸೆಯನ್ನು ಕೊಟ್ಟಿತ್ತು ಮತ್ತು ಚುನಾವಣೆಗೆ ಮುಂಚಿತವಾಗಿ ಕೂಡ ಒಂದು ಭರವಸೆ ಕೊಟ್ಟಿತ್ತು, ನಾವು ಉದ್ಯೋಗ ಕೊಡಿಸ್ತೀವಿ ಅಂತೇಳಿ. ಅದರ ಪ್ರಕಾರವಾಗಿ ಈಗ ಉದ್ಯೋಗವನ್ನು ಕೊಡಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ರಾಜ್ಯ ಕಾಂಗ್ರೆಸ್ ಸರ್ಕಾರ ಸರ್ಕಾರಿ ಉದ್ಯೋಗವನ್ನು ಈಗ ಕೊಟ್ಟಿದೆ. ಗುಂಡ್ಲುಪೇಟೆಯಲ್ಲಿ ನಡೆದಂತಹ ಸಮಾರಂಭದಲ್ಲಿ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ 25 ಸಂತ್ರಸ್ತರಿಗೆ, ಅಂದರೆ ಸಂತ್ರಸ್ತರ ಕುಟುಂಬ, ಈ ಸಾವಿಗೀಡಾಗಿರುವಂತಹವರ ಕುಟುಂಬದ ಸದಸ್ಯರುಗಳಿಗೆ ಉದ್ಯೋಗದ ನೇಮಕಾತಿ ಪತ್ರವನ್ನು ವಿತರಿಸಿದರು. ಭಾರತ್ ಜೋಡೋ ಯಾತ್ರೆಯ ವೇಳೆ ಸಂತ್ರಸ್ತ ಕುಟುಂಬಗಳು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರನ್ನು ಭೇಟಿಯಾಗಿದ್ದರು. ಈ ವೇಳೆ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಸಂತ್ರಸ್ತ ಕುಟುಂಬಸ್ಥರಿಗೆ ಉದ್ಯೋಗ ನೀಡುವುದಾಗಿ ಅವರು ಭರವಸೆಯನ್ನು ಕೊಟ್ಟಿದ್ದರು. ಅದರಂತೆ ಶೈಕ್ಷಣಿಕ ಅರ್ಹತೆಯ ಆಧಾರದ ಮೇಲೆ SDA ಹಾಗೂ ಡಿ ಗ್ರೂಪ್ ನೇಮಕಾತಿಯ ಪತ್ರಗಳನ್ನು ನೀಡಲಾಗಿದೆ. ಅಭಿವೃದ್ಧಿ ಕೆಲಸಗಳು ನಡೀತಾ ಇದ್ದಾವೆ. ಗ್ಯಾರಂಟಿ ಯೋಜನೆಗಳನ್ನು ಕೂಡ ಜಾರಿ ಮಾಡ್ತಾ ಇದ್ದೀವಿ. ಇವತ್ತೇನಾದ್ರೂ ಕೊಟ್ಟಂತೆ ನಡ್ಕೊಂಡಿರ್ತಕ್ಕಂಥ ಪಕ್ಷ ಸರ್ಕಾರ ಯಾವ್ದಾದ್ರು ಇದ್ರೆ ಅದು ಕಾಂಗ್ರೆಸ್ ಪಕ್ಷ ಮತ್ತು ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥದ್ದನ್ನ ತಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಈಗ ರಾಜ್ಯ ದೇಶ ವಿದೇಶಗಳ ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡೋಣ. ಕೇರಳಂನ ತ್ರಿಶೂರ್ ಜಿಲ್ಲೆಯಲ್ಲಿ ಪಟಾಕಿ ಸಂಗ್ರಹಣಾ ಘಟಕದಲ್ಲಿ ಸ್ಫೋಟ ಸಂಭವಿಸಿ 13 ಜನ ಸಾವಿಗೀಡಾಗಿದ್ದು 20ಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ. 5 ಜನರ ಸ್ಥಿತಿ ಗಂಭೀರವಾಗಿದೆ. ಕೇರಳಂನ ಪಟಾಕಿ ದುರಂತದ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿಯವರು ತೀವ್ರ ಬೇಸರ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಪೋಸ್ಟ್ ಮಾಡಿದ್ದು ಪ್ರಧಾನಿ ಮಂತ್ರಿಯವರು ಮೃತರ ಕುಟುಂಬಗಳಿಗೆ ತಲಾ 2 ಲಕ್ಷ ರೂಪಾಯಿಗಳ ಪರಿಹಾರವನ್ನು ಘೋಷಿಸಿದ್ದು, ಗಾಯಾಳುಗಳಿಗೆ 50,000 ರೂಪಾಯಿಯ ಪರಿಹಾರ ಘೋಷಿಸಿದ್ದಾರೆ. ಇನ್ನು ಏಪ್ರಿಲ್ 23ರಂದು ತಮಿಳುನಾಡಿನಲ್ಲಿ ಮತದಾನ ನಡೆಯಲಿದ್ದು ಇಂದು ಬಹಿರಂಗ ಪ್ರಚಾರ ಅಂತ್ಯವಾಗಿದೆ. ಅದೇ ರೀತಿಯಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಮೊದಲ ಹಂತದಲ್ಲಿ 152 ಸ್ಥಾನಗಳಿಗೆ ಏಪ್ರಿಲ್ 23ರಂದು ಮತದಾನ ನಡೆಯಲಿದ್ದು ಇಂದು ಬಹಿರಂಗ ಪ್ರಚಾರಕ್ಕೆ ತೆರೆ ಬಿದ್ದಿದೆ. ಎರಡೂ ಕಡೆಗಳಲ್ಲೂ ಘಟಾನುಘಟಿ ನಾಯಕರು ಅಂತಿಮ ಹಂತದ ಪ್ರಚಾರ ಮಾಡಿದ್ದಾರೆ. ಹುಬ್ಬಳ್ಳಿಯಲ್ಲಿ ರೋಡ್ ರೋಮಿಯೋಗಳ ಹಾವಳಿ ಮಿತಿಮೀರಿದೆ. ದೇಶಪಾಂಡೆ ನಗರದಲ್ಲಿ ಬೈಕ್ನಲ್ಲಿ ಬಂದ ಕಿಡಿಗೇಡಿಗಳು ರಸ್ತೆಯಲ್ಲಿ ಹೋಗ್ತಾ ಇದ್ದ ಯುವತಿಯರ ಅಂಗಾಂಗ ಮುಟ್ಟಿ ಅಸಭ್ಯವಾಗಿ ವರ್ತಿಸಿದ್ದಾರೆ. ಈ ಕೃತ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಆರೋಪಿಗಳ ಪತ್ತೆಗೆ ಪೊಲೀಸರು ಬಲೆ ಬೀಸಿದ್ದಾರೆ. ಬೆಂಗಳೂರಿನ ಕಸ್ಟಮ್ ಅಧಿಕಾರಿಗಳು ಭರ್ಜರಿ ಕಾರ್ಯಾಚರಣೆ ನಡೆಸಿ 1.15 ಕೋಟಿ ಮೌಲ್ಯದ 3.29 ಕೆಜಿ ಹೈಡ್ರೋಫೋನಿಕ್ ಗಾಂಜಾ ಜಪ್ತಿ ಮಾಡಿದ್ದಾರೆ. ಖಚಿತ ಮಾಹಿತಿ ಮೇರೆಗೆ ತಪಾಸಣೆ ನಡೆಸಿ ಬ್ಯಾಂಕಾಕ್ನಿಂದ ಬೆಂಗಳೂರಿಗೆ ಬಂದಿಳಿದ ಪ್ರಯಾಣಿಕರನ್ನು ಬಂಧಿಸಲಾಗಿದೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ಗೂ ಬೆಟ್ಟಿಂಗ್ ಬಿಸಿ ತುಪ್ಪವಾಗಿದೆ. ಗೃಹ ಸಚಿವರ ವಿರುದ್ಧ ಎಫ್ಐಆರ್ ದಾಖಲಿಸಿ ತನಿಖೆ ನಡೆಸುವಂತೆ ಕೊಡಿಗೆಹಳ್ಳಿ ಪೊಲೀಸರಿಗೆ 42ನೇ ಎಸಿಜೆಎಂ ನ್ಯಾಯಾಧೀಶ ಕೆಎನ್ ಶಿವಕುಮಾರ್ ಆದೇಶಿಸಿದ್ದಾರೆ. ಮದುವೆ ಮಾಡಿಸದಿದ್ದರೆ 9ನೇ ಫ್ಲೋರ್ನಿಂದ ಬಿದ್ದು ಸಾಯುವುದಾಗಿ ಬೆದರಿಸಿದ್ದ ಯುವಕರನ್ನ ಎಸ್ಡಿಆರ್ಎಫ್ ಟೀಮ್ ರೆಸ್ಕ್ಯೂ ಮಾಡಿದೆ. ದೇವನಹಳ್ಳಿಯಲ್ಲಿ ಅಪಾರ್ಟ್ಮೆಂಟ್ ಏರಿದ್ದಂತಹ ಆನಂದ್ ಪೋಕ್ಸೋ ಕೇಸ್ನಲ್ಲಿ ಜೈಲು ಪಾಲಾಗಿ ಬೇಲೆ ಹೊರಬಂದಿದ್ದ. ಏಪ್ರಿಲ್ 23ರಂದು ನಡೆಯಲಿರುವ ಸಿಇಟಿಗೆ ವಸ್ತ್ರ ಸಂಹಿತೆ ಜಾರಿ ಮಾಡಲಾಗಿದೆ. ತೋಳುದ್ದದ ಡ್ರೆಸ್ ಹಾಕುವಂತಿಲ್ಲ, ಕಿವಿ ತಲೆ ಮುಚ್ಚುವಂತಹ ಉಡುಪು ನಿಷೇಧ, ಮಂಗಳಸೂತ್ರ ಬಿಟ್ಟು ಬೇರೆ ಯಾವುದೇ ಆಭರಣ ಇರುವಂತಿಲ್ಲ. ತುಮಕೂರಿನಲ್ಲಿ ಭಾರೀ ದುರಂತವೊಂದು ಸ್ವಲ್ಪದರಲ್ಲಿ ತಪ್ಪಿದೆ. ಕೆಎಸ್ಆರ್ಟಿಸಿ ಬಸ್ ರಸ್ತೆ ಬದಿಗೆ ಉರುಳಿ ಬಿದ್ದಿದ್ದು ಗುಬ್ಬಿ ತಾಲೂಕಿನ ಎಂಎಚ್ ಪಟ್ಟಣ ಬಳಿ ಈ ಘಟನೆ ನಡೆದಿದೆ. ಬಸ್ನಲ್ಲಿದ್ದ 50ಕ್ಕೂ ಹೆಚ್ಚು ಪ್ರಯಾಣಿಕರು ಸಣ್ಣಪುಟ್ಟ ಗಾಯಗಳೊಂದಿಗೆ ಬಚಾವಾಗಿದ್ದಾರೆ. ಕಾಂಗ್ರೆಸ್ ಶಾಸಕ ಹ್ಯಾರಿಸ್ ಹಾಗೂ ನಲ್ಪಾಡ್ ಬ್ರದರ್ಸ್ ಮನೆ ಮೇಲೆ ನಡೆದಿದ್ದ ಇಡಿ ದಾಳಿ ಅಂತ್ಯವಾಗಿದೆ. ಇಡಿ ದಾಳಿ ಬಳಿಕ ಸಚಿವ ಸಮೀರ್ ಹ್ಯಾರಿಸ್ ಮನೆಗೆ ಭೇಟಿ ನೀಡಿ ಮಾತನಾಡಿದರು. ಇದು 2020ರ ಪ್ರಕರಣ. ಈಗ ದಾಳಿ ಮಾಡುವ ಅಗತ್ಯ ಏನಿತ್ತು? ಇಡಿಗೆ ಬಿಜೆಪಿಯವರು ಯಾರು ಕಾಣುವುದಿಲ್ವಾ ಅಂತ ಕೇಳಿದ್ದಾರೆ. ಇಡಿ ದಾಳಿ ಬಳಿಕ ಮೊಹಮ್ಮದ್ ನಲ್ಪಾಡ್ ಮಾತನಾಡಿ, ಇಡಿ ದಾಳಿ ನಡೆದಿರುವುದು ನನ್ನ ತಂದೆಗೆ ಮಂತ್ರಿ ಸ್ಥಾನ ತಪ್ಪಿಸಬೇಕು, ಅವರ ಮೇಲೆ ಗೂಬೆ ಕೂರಿಸಬೇಕು ಅನ್ನೋ ಕಾರಣಕ್ಕೆ ಟೈಮಿಂಗ್ ನೋಡಿ ದಾಳಿ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ನಮ್ಮ ಮನೆಯಿಂದ ಬರೀ 2 ಮೊಬೈಲ್ ತೆಗೆದುಕೊಂಡು ಹೋಗಿದ್ದಾರೆ ಅಂತ ಹೇಳಿದ್ದಾರೆ. ಉತ್ತರ ಪ್ರದೇಶದ ಪ್ರತಾಪ್ಗಢದಲ್ಲಿ ಡೀಸೆಲ್ ತುಂಬಿದ ಟ್ಯಾಂಕರ್ ಪಲ್ಟಿಯಾಗಿದೆ. ಇಡೀ ಟ್ಯಾಂಕರ್ನ ಡೀಸೆಲ್ ರಸ್ತೆಗೆ ಚೆಲ್ಲಿದೆ. ರಸ್ತೆ ಮೇಲೆ ಡೀಸೆಲ್ ಹೊಂಡದಂತೆ ನಿಂತಿತ್ತು. ಸ್ಥಳೀಯ ಜನ ಬಕೆಟ್ ಕೊಡಗಳಲ್ಲಿ ನೀರು ತುಂಬಿಕೊಂಡಂತೆ ಡೀಸೆಲ್ ತುಂಬಿಕೊಂಡು ಹೋಗಿದ್ದಾರೆ. ಭಾರತ ಚೀನಾ ನಡುವೆ ರದ್ದಾಗಿದ್ದ ವಿಮಾನಯಾನ ಸೇವೆ ಪುನರಾರಂಭವಾಗಿದೆ. ಚೀನಾದ ಅತಿದೊಡ್ಡ ಏರ್ ಚೀನಾ ವಿಮಾನಯಾನ ಸಂಸ್ಥೆ ಭಾರತಕ್ಕೆ ಸೇವೆ ಆರಂಭಿಸಿದೆ. ಈ ವಿಮಾನಗಳು ಬೀಜಿಂಗ್ ದೆಹಲಿ ನಡುವೆ ನೇರ ಹಾರಾಟವನ್ನು ನಡೆಸಲಿವೆ.